ನಮಸ್ಕಾರ ಕನ್ಯಾ ರಾಶಿಯವರೇ, ಸಂತೋಷವು ಪ್ರತಿಧ್ವನಿಸಲಿದೆ. ಮುಂದಿನ 7 ದಿನಗಳಲ್ಲಿ ನಿಮ್ಮ 5 ದೊಡ್ಡ ಕನಸುಗಳು ನನಸಾಗಲಿವೆ. ಈ 7 ದಿನಗಳನ್ನು ಕಡಿಮೆ ಅಂದಾಜು ಮಾಡಬೇಡಿ, ಏಕೆಂದರೆ ಗುರು ಮತ್ತು ಶುಕ್ರ ಒಟ್ಟಿಗೆ ನಿಮ್ಮ ಮುಚ್ಚಿದ ಹಣೆಬರಹದ ಬಾಗಿಲುಗಳನ್ನು ತೆರೆಯಲಿದ್ದಾರೆ. ವರ್ಷಗಳಿಂದ ನಿಮ್ಮನ್ನು ಅಳುವಂತೆ ಮಾಡುತ್ತಿದ್ದ ನಿಮ್ಮ ಕಠಿಣ ಪರಿಶ್ರಮದ ಪ್ರತಿಫಲವನ್ನು ಪಡೆಯದ ಅದೃಷ್ಟವು ಈಗ ನಿಮ್ಮ ಅದೃಷ್ಟವನ್ನು ರೂಪಿಸಲಿದೆ. ಅದು ನಿಮಗೆ ಪ್ರಗತಿಯನ್ನು ತರಲಿದೆ. ನಿಧಾನಗತಿಯಲ್ಲಿ ಚಲಿಸುತ್ತಿದ್ದ ಜೀವನವು ಈಗ ಬುಲೆಟ್ ರೈಲಿನಂತೆ ವೇಗವಾಗಿ ಸಾಗಲಿದೆ ಸ್ನೇಹಿತರೆ. ಈಗ ಎಲ್ಲವೂ ನೆರವೇರುತ್ತದೆ. ನಿಮ್ಮ ಜೀವನವು ಕ್ಷಣಾರ್ಧದಲ್ಲಿ ಉತ್ತಮಗೊಳ್ಳಲು ಪ್ರಾರಂಭಿಸುತ್ತದೆ ಸ್ನೇಹಿತರೆ. ಈ ಹೊಸ ವರ್ಷ 2026 ಪ್ರಾರಂಭವಾದಾಗಿನಿಂದ ಕಳೆದ 6 ತಿಂಗಳಲ್ಲಿ ನಿಮ್ಮ ಜೀವನದಲ್ಲಿ ಅನೇಕ ಏರಿಳಿತಗಳು ಸಂಭವಿಸಿವೆ. ಸ್ನೇಹಿತರೆ, ನಿಮ್ಮ ಕಠಿಣ ಪರಿಶ್ರಮದ ಫಲವನ್ನು ನೀವು ಪಡೆಯಲಿಲ್ಲ. ಈ ವರ್ಷ ನಾನು ಅನೇಕ ದೊಡ್ಡ ಕೆಲಸಗಳನ್ನು ಮಾಡುತ್ತೇನೆ ಎಂದು ನೀವು ಭಾವಿಸಿದ್ದೀರಿ. ನನ್ನ ಕನಸುಗಳು ನನಸಾಗುತ್ತವೆ, ನಾನು ನನ್ನ ಸಾಲದಿಂದ ಹೊರಬರುತ್ತೇನೆ. ಆದರೆ ಎಲ್ಲವೂ ಹೆಚ್ಚು ಜಟಿಲವಾಯಿತು ಸ್ನೇಹಿತರೆ. ನಿಮ್ಮ ಸ್ವಂತ ಜನರು ಸಹ ನಿಮ್ಮ ವಿರುದ್ಧ ತಿರುಗಿ ಬಿದ್ದರು. ನೀವು ನಂಬಿದವರು ಸಹ ನಿಮ್ಮ ನಂಬಿಕೆಯನ್ನು ಮುರಿದರು. ನೀವು ಯಾರಿಂದ ಭರವಸೆ ಮತ್ತು ನಿರೀಕ್ಷೆಗಳನ್ನು ಹೊಂದಿದ್ದೀರೋ ಅವರೂ ಸಹ ಛಿದ್ರಗೊಂಡರು. ಸ್ನೇಹಿತರೆ, ನೀವು ನಿಮ್ಮ ಪ್ರೀತಿಯನ್ನು ತ್ಯಾಗ ಮಾಡುತ್ತಿದ್ದ ವ್ಯಕ್ತಿಯೂ ಸಹ ನಿಮ್ಮನ್ನು ಬಳಸಿಕೊಂಡನು. ಆದರೆ ಸ್ನೇಹಿತರೆ, 6 ತಿಂಗಳಲ್ಲಿ ಏನೇ ಆಯಿತು ಅದು ಆಯಿತು. ಈಗ ಈ 7 ದಿನಗಳಲ್ಲಿ ಗುರು ಮತ್ತು ಶುಕ್ರ ಇಬ್ಬರು ಆ 6 ತಿಂಗಳ ಲೆಕ್ಕಪತ್ರಗಳನ್ನು ಇತ್ಯರ್ಥಪಡಿಸಲಿದ್ದಾರೆ. ನಿಮ್ಮ ನಕ್ಷತ್ರಗಳು ಏನು ಹೇಳುತ್ತಿವೆ? ಜಾಗರೂಕರಾಗಿರುವುದು ಬಹಳ ಮುಖ್ಯ. ಒಂದೆಡೆ ನಿಮಗೆ ಶುಭ ಸಂದರ್ಭಗಳು ಚಾಲ್ತಿಯಲ್ಲಿದ್ದರೆ, ಮತ್ತೊಂದೆಡೆ ರಾಹು ಮತ್ತು ಕೇತುವಿನ ಜಾಲವು ನಿಮ್ಮ ಜೀವನದ ಪ್ರತಿಯೊಂದು ಕ್ಷೇತ್ರದಲ್ಲೂ ಕೆಲವು ಸಮಯದಿಂದ ನಿಮಗೆ ಸಮಸ್ಯೆಯನ್ನುಂಟು ಮಾಡುತ್ತಿದೆ. ಅದು ಪ್ರೀತಿ, ಜೀವನ, ಸಾಲ, ಸ್ನೇಹಿತರು, ಮಾನಸಿಕ ಶಾಂತಿ, ಜಗಳಗಳು ಮತ್ತು ಜಗಳಗಳಾಗಿರಬಹುದು. ರಾಹು ಮತ್ತು ಕೇತು ನಿಮ್ಮನ್ನು ಎಲ್ಲೆಡೆ ಸಿಕ್ಕಿ ಹಾಕಿಕೊಂಡಿದ್ದಾರೆ. ನೀವು ಇದನ್ನು ತಪ್ಪಿಸುವುದು ಮುಖ್ಯ. ನೀವು ಮಾಡಬಾರದ ಕೆಲವು ತಪ್ಪುಗಳಿವೆ. ನೀವು ಯಾವುದನ್ನು ಮಾಡಬಾರದು? ನೀವು ತಪ್ಪುಗಳನ್ನು ಮಾಡಲು ಬಯಸುತ್ತೀರಾ? ಈ ವಿಡಿಯೋದಲ್ಲಿ ನಾನು ನಿಮಗೆ ಎಲ್ಲ ಮಾಹಿತಿಯನ್ನು ನೀಡಲಿದ್ದೇನೆ ಸ್ನೇಹಿತರೆ. ನಿಮ್ಮ ರಾಶಿಚಕ್ರ ಚಿಹ್ನೆ ಕನ್ಯಾ, ಬುಧ ನಿಮ್ಮ ಅಧಿಪತಿ. ಒಂದು ವಿಷಯವನ್ನು ನೆನಪಿನಲ್ಲಿಡಿ, ನೀವು ಈಗ ಕನ್ಯಾ ರಾಶಿಯಲ್ಲಿ ಹಾದು ಹೋಗುತ್ತಿರುವ ಹಂತವು ಒಂದು ಕಡೆ ದುಃಖಗಳು ಮತ್ತು ಸಮಸ್ಯೆಗಳಿದ್ದರೆ, ಇನ್ನೊಂದು ಕಡೆ ನಿಮ್ಮಲ್ಲಿ ಹೊಸದನ್ನು, ದೊಡ್ಡದನ್ನು ಮಾಡಲು ಉತ್ಸಾಹವಿದೆ. ಸ್ನೇಹಿತರೆ, ನಿಮ್ಮ ಕುಟುಂಬದಿಂದ ನೀವು ಪುಡಿಯಾದಿರಿ. ಜಗಳಗಳು, ವೈಮನಸ್ಸು, ಮಾನಸಿಕ ಶಾಂತಿ ನಿಮ್ಮನ್ನು ನಿಗ್ರಹಿಸುತ್ತಲೇ ಇತ್ತು. ಆದರೆ ಸ್ನೇಹಿತರೆ, ಏನು ಮಾಡಬೇಕು? ಎಲ್ಲದರ ಅಂತ್ಯ ನಿಶ್ಚಿತ. ದುಃಖದ ಅಂತ್ಯವೂ ನಿಶ್ಚಿತ. ಸ್ನೇಹಿತರೆ, ಈ 7 ದಿನಗಳಲ್ಲಿ ನಿಮ್ಮ ಜೀವನದಲ್ಲಿ ಅಂತಹ ಕೆಲವು ಒಳ್ಳೆಯ ಸುದ್ದಿಗಳು ಬರಲಿವೆ. ನೀವು ಈಗ ಸಿದ್ಧವಾಗಿಲ್ಲದ ಯಾವುದೋ ವಿಷಯವಿದೆ, ಆದರೆ ಅದು ಭವಿಷ್ಯದಲ್ಲಿ ಇರುತ್ತದೆ. ಆದ್ದರಿಂದ ಸ್ನೇಹಿತರೆ, ವಿಡಿಯೋದಲ್ಲಿ ಮುಂದುವರಿಯುವ ಮೊದಲು ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ನಿಜವಾದ ಹೃದಯ ಮತ್ತು ನಿಜವಾದ ಭಕ್ತಿಯಿಂದ ಕಾಮೆಂಟ್ ಬಾಕ್ಸ್ನಲ್ಲಿ ಜೈ ಬಜರಂಗಬಲಿ ಎಂದು ಬರೆಯಿರಿ. ಹನುಮಾನ್ ಯಾವಾಗಲೂ ನಿಮ್ಮ ಜೀವನದಲ್ಲಿ ತನ್ನ ಆಶೀರ್ವಾದವನ್ನು ಸುರಿಸುತ್ತಾನೆ. ಆದ್ದರಿಂದ ಮುಂದುವರಿಯಿರಿ ಮತ್ತು ಖಂಡಿತವಾಗಿಯೂ ಕಾಮೆಂಟ್ ಬಾಕ್ಸ್ನಲ್ಲಿ ಜೈ ಬಜರಂಗಬಲಿ ಎಂದು ಬರೆಯಿರಿ. ಕನ್ಯಾ ರಾಶಿ, ಏನೇ ನಡೆದರೂ ಅದು ಸಂಭವಿಸಿತು. ಈಗ ನಿಮ್ಮ ಜೀವನವು ಕೆಲವು ಆರೋಗ್ಯ ಸಮಸ್ಯೆಗಳು ನಿಮ್ಮನ್ನು ತುಂಬ ಕಾಡುವಂತೆ ಸಾಗುತ್ತಿದೆ. ಸಂಜೆಯ ಹೊತ್ತಿಗೆ ನಿಮಗೆ ಮೈಗ್ರೇನ್ ಬರುತ್ತದೆ. ನಿಮ್ಮ ತಲೆನೋವಿನಿಂದ ಸಿಡಿಯುತ್ತದೆ. ನಿಮ್ಮ ಭಾವನೆಗಳನ್ನು ಯಾರೊಂದಿಗೂ ಹಂಚಿಕೊಳ್ಳಲು ನಿಮಗೆ ಸಾಧ್ಯವಾಗುವುದಿಲ್ಲ ಮತ್ತು ನೀವು ಯಾರೊಂದಿಗಾದರೂ ಹಾಗೆ ಮಾಡಿದಾಗ ನೀವು ಬಯಸದಿದ್ದರೂ ಸಹ ಆ ವ್ಯಕ್ತಿಗೆ ನಿಮ್ಮ ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗುವುದಿಲ್ಲ. ನಿಮ್ಮ ದುಃಖಗಳನ್ನು ಒಳಗೆ ಹಿಡಿದಿಟ್ಟುಕೊಳ್ಳುವುದು ನೀವು ಮಾತ್ರ. ನೀವು ಅದನ್ನು ವ್ಯಕ್ತಪಡಿಸಲು ಸಾಧ್ಯವಾಗುವುದಿಲ್ಲ. ನಿಮಗೆ ನಿಸ್ವಾರ್ಥವಾಗಿ ಬೆಂಬಲಿಸುವ ಯಾರಾದರೂ ಬೇಕು, ಆದರೆ ನಿಮಗೆ ಅದು ಸಿಗುತ್ತಿಲ್ಲ.
ಈ ವ್ಯಕ್ತಿ ಈಗ ನನ್ನನ್ನು ಬೆಂಬಲಿಸುತ್ತಾನೆ ಎಂದು ನೀವು ಭಾವಿಸುತ್ತೀರಿ. ಆದರೆ ಅದೇ ವ್ಯಕ್ತಿ ನಿಮಗೆ ದ್ರೋಹ ಮಾಡುತ್ತಾನೆ, ನಿಮ್ಮನ್ನು ದಾರಿ ತಪ್ಪಿಸುತ್ತಾನೆ, ನಿಮ್ಮ ಭಾವನೆಗಳೊಂದಿಗೆ ಆಟವಾಡುತ್ತಾನೆ. ಇದು ನಿಮಗೆ ಆಗಾಗ್ಗೆ ಸಂಭವಿಸುತ್ತದೆ. ನಿಮ್ಮ ಸ್ವಂತ ಸ್ನೇಹಿತರೂ ಸಹ ನಿಮ್ಮನ್ನು ಬೆಂಬಲಿಸುವುದಿಲ್ಲ. ಜವಾಬ್ದಾರಿಗಳು ನಿಮ್ಮ ತಲೆಯ ಮೇಲೆ ತುಂಬ ಭಾರವಾಗಿರುತ್ತವೆ. ಅವುಗಳನ್ನು ಹೊರುವುದು ನಿಮಗೆ ಕಷ್ಟ. ಸ್ನೇಹಿತರೆ, ಜವಾಬ್ದಾರಿಗಳು ನಿಮ್ಮ ಎಲ್ಲ ಸಂತೋಷವನ್ನು ಕಸಿದುಕೊಳ್ಳುತ್ತದೆ. ನಿಮಗೆ ತುಂಬ ಜವಾಬ್ದಾರಿಗಳಿವೆ. ನಿಮಗಾಗಿ ಒಳ್ಳೆಯದನ್ನು ಯೋಚಿಸಲು ಸಹ ಸಾಧ್ಯವಿಲ್ಲ. ನೀವು ನಿಮಗಾಗಿ ಯೋಚಿಸುವುದನ್ನು ನಿಲ್ಲಿಸಿದ್ದೀರಿ. ನೀವು ಜವಾಬ್ದಾರಿಗಳ ಮೇಲೆ ಜವಾಬ್ದಾರಿಗಳನ್ನು ಪೂರೈಸುತ್ತಿದ್ದೀರಿ. ನಿಮ್ಮ ಜೀವನದಲ್ಲಿ ಏನಾಗುತ್ತಿದೆ ನಿಮಗೇ ತಿಳಿದಿಲ್ಲ. ನೀವು ಎಂದಿಗೂ ನಿಮ್ಮೊಂದಿಗೆ ಮಾತನಾಡಿಲ್ಲ. ಆದರೆ ಸ್ನೇಹಿತರೆ, ಈ 7 ದಿನಗಳು ನಿಮಗೆ ಭರವಸೆಯ ಕಿರಣ. ಏಕೆ? ನಾನು ವಿವರವಾಗಿ ವಿವರಿಸುತ್ತೇನೆ. ಎಚ್ಚರಿಕೆಯಿಂದ ಆಲಿಸಿ. ಈ 7 ದಿನಗಳಲ್ಲಿ ಗುರು ಮತ್ತು ಶುಕ್ರ ಭೇಟಿಯಾಗುತ್ತಾರೆ. ಅವರು ಎಲ್ಲಿ ಭೇಟಿಯಾಗುತ್ತಾರೆ? ನಿಮ್ಮ 11ನೇ ಮನೆಯಲ್ಲಿ. ಸ್ನೇಹಿತರೆ, 11ನೇ ಮನೆ ಲಾಭ ಮತ್ತು ಆದಾಯದ ಮನೆ. ಸ್ನೇಹಿತರೆ, ಇದು ಲಾಭದ ಬಗ್ಗೆ ಮತ್ತು 11ನೇ ಮನೆಯಲ್ಲಿ ಈಗಾಗಲೇ ಉತ್ತುಂಗದಲ್ಲಿರುವ ಗುರು ಶುಕ್ರನನ್ನು ಸೇರಿಕೊಂಡಿದ್ದಾನೆ. ಸ್ನೇಹಿತರೆ, ಆದ್ದರಿಂದ ಆದಾಯದ ಮಾರ್ಗಗಳು ತೆರೆದುಕೊಳ್ಳಲಿವೆ ಎಂಬುದನ್ನು ಅರ್ಥ ಮಾಡಿಕೊಳ್ಳಿ. ನೀವು ಮೊದಲು ಕಷ್ಟಕರವೆಂದು ಭಾವಿಸಿಬಿಟ್ಟಿದ್ದ ಕೆಲಸವನ್ನು ಈಗ ಮತ್ತೆ ಕೈಗೆತ್ತಿಕೊಂಡು ಆ ಕೆಲಸದಲ್ಲಿ ಸ್ವಲ್ಪ ಪ್ರಯತ್ನ ಮಾಡಿ. ನಿಮ್ಮ ಕಠಿಣ ಪರಿಶ್ರಮದ ಫಲವನ್ನು ಅಲ್ಲಿಂದ ಸಹ ಪಡೆಯುತ್ತೀರಿ. ಸ್ನೇಹಿತರೆ, ನೀವು ಈಗ ಫಲಿತಾಂಶಗಳನ್ನು ಪಡೆಯುವುದು ಖಚಿತ. ಸ್ನೇಹಿತರೆ, ನೀವು ಉತ್ತಮ ಫಲಿತಾಂಶಗಳನ್ನು ಪಡೆಯುವ ಸ್ಥಳದಲ್ಲಿ ನಿಮ್ಮ ಹಣವನ್ನು ಹೂಡಿಕೆ ಮಾಡಿ. ಇದರ ಹೊರತಾಗಿ ಸ್ನೇಹಿತರೆ, ನೀವು ನೋಡಿದರೆ ನೀವು ತುಂಬ ಹಿಂಜರಿಯುವ ಸ್ಥಳಗಳಲ್ಲಿ ನೀವು ಕಷ್ಟಪಟ್ಟು ಕೆಲಸ ಮಾಡಬೇಕು. ಹೌದು, ನಾನು ಇದನ್ನು ಮಾಡಲು ಸಾಧ್ಯವಾಗುವುದಿಲ್ಲ ಎಂದು ನೀವು ಭಾವಿಸುತ್ತೀರಿ. ನೀವು ಏನಾದರೂ ದೊಡ್ಡದನ್ನು ಮಾಡಲು ಬಯಸಿದರೆ ನೀವು ಈಗಾಗಲೇ ಅದನ್ನು ಮಾಡಬಹುದು. ಸ್ನೇಹಿತರೆ, ನೀವು ಈಗ ಅತ್ಯಂತ ಕಷ್ಟಕರವಾದ ಕೆಲಸಗಳನ್ನು ಸಹ ಪೂರ್ಣಗೊಳಿಸಬೇಕು. ಎಲ್ಲೋ ಸಿಲುಕಿಕೊಂಡಿದ್ದ ಹಣ, ನೀವು ಈಗ ಅದನ್ನು ಪಡೆಯಬಹುದು. ಇದು ನಿಮಗೆ ತುಂಬ ಒಳ್ಳೆಯದು. ಆದರೆ ಕನ್ಯಾ ರಾಶಿ, ಒಂದು ವಿಷಯವನ್ನು ನೆನಪಿನಲ್ಲಿಡಿ. ನೀವು ತುಂಬ ಜೀವನದಲ್ಲಿ ಏನನ್ನಾದರೂ ದೊಡ್ಡದನ್ನು ಮಾಡಬೇಕೆಂದು ಯೋಚಿಸಿದಾಗಲೆಲ್ಲ ಈಗ ನಾನು ನನ್ನ ಗುರಿಯನ್ನು ಸಾಧಿಸುತ್ತೇನೆ, ಕೆಲವು ಯೋಜನೆಗಳನ್ನು ಮಾಡುತ್ತೇನೆ, ಈಗ ನಾನು ನನ್ನ ದೇಹವನ್ನು ನೋಡಿಕೊಳ್ಳುತ್ತೇನೆ ಎಂದು ನಿಮಗೆ ನೀವೇ ಭರವಸೆ ನೀಡಿ. ಈಗ ನಾನು ಫಿಟ್ ಆಗುತ್ತೇನೆ, ನಾನು ಜಿಮ್ಗೆ ಹೋಗುತ್ತೇನೆ ಅಥವಾ ಯೋಗ ಮಾಡುತ್ತೇನೆ. ನೀವು ಏನೇ ಯೋಚಿಸಿದ್ದರೂ ಸಹ, ನಾನು ಈಗ ಉತ್ತಮ ಆಹಾರ ಸೇವಿಸುತ್ತೇನೆ ಅಥವಾ ನನ್ನ ಗುರಿಗಳ ಮೇಲೆ ಗಮನ ಹರಿಸುತ್ತೇನೆ, ನಾನು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ನಡೆಸುತ್ತೇನೆ, ಉದ್ಯೋಗ ಸಂದರ್ಶನಗಳಿಗೆ ಹಾಜರಾಗುತ್ತೇನೆ. ನೀವು ಯಾವುದೇ ಗುರಿಗಳನ್ನು ಹೊಂದಿದ್ದರೂ ಅದನ್ನು ನೀವು ಹೊಂದಿಸಿದ್ದೀರಿ. ಆದರೆ ನೀವು ಅವುಗಳನ್ನು ಹೊಂದಿಸಿದ ಕೆಲವೇ ದಿನಗಳಲ್ಲಿ ನಿಮ್ಮ ಕುಟುಂಬ ಅಥವಾ ಜೀವನದಲ್ಲಿ ಏನಾದರೂ ಸಂಭವಿಸುತ್ತದೆ. ಅದು ನಿಮ್ಮ ಗಮನವನ್ನು ನಿಮ್ಮ ಗುರಿಯಿಂದ ಬೇರೆಡೆಗೆ ತಿರುಗಿಸುತ್ತದೆ. ನಿಮ್ಮ ಎಲ್ಲ ಯೋಜನೆಗಳು ಹಾಳಾಗಿವೆ. ಇಂತಹ ಘಟನೆಗಳು ನಿಮಗೆ ಬಹಳ ಸಮಯದಿಂದ ಸಂಭವಿಸುತ್ತಿವೆ. ನೀವು ಮುಂದುವರಿಯಲು ಯೋಚಿಸಿದಾಗಲೆಲ್ಲ ಸ್ನೇಹಿತರೆ, ದಾರಿಯಲ್ಲಿ ಕೆಲವು ಅಡಚಣೆಗಳು ಬರುತ್ತವೆ. ಅದು ನಿಮ್ಮನ್ನು ಮುಂದೆ ಸಾಗದಂತೆ ತಡೆಯುತ್ತದೆ. ವಿಶೇಷವಾಗಿ ಕನ್ಯಾ ರಾಶಿ. ನಿಮ್ಮ ರಾಶಿಚಕ್ರ ಚಿಹ್ನೆಯು ಈ ಅಡಚಣೆಯನ್ನು ಹೇಗೆ ನಿವಾರಿಸಬಹುದು? ನೋಡಿ, ಗ್ರಹಗಳು ಅಡೆತಡೆಗಳನ್ನು ಸೃಷ್ಟಿಸುವುದಿಲ್ಲ. ಕೆಲವೊಮ್ಮೆ ನಮ್ಮ ಸ್ವಂತ ಮನೆಗಳಲ್ಲಿನ ನಕಾರಾತ್ಮಕತೆಯಿಂದ ಅಡೆತಡೆಗಳು ಉಂಟಾಗುತ್ತವೆ. ಅವು ನಮ್ಮ ನಕಾರಾತ್ಮಕ ಚಿಂತನೆಯ ಪರಿಣಾಮವಾಗಿದೆ. ನಕಾರಾತ್ಮಕ ಜನರು ನಮ್ಮ ಜೀವನದಲ್ಲಿ ಹಸ್ತಕ್ಷೇಪ ಮಾಡುತ್ತಾರೆ. ಉದಾಹರಣೆಗೆ, ನೀವು ಏನಾದರೂ ದೊಡ್ಡದನ್ನು ಸಾಧಿಸಲು ಹೊರಟಾಗ ಯಾರಾದರೂ ನಿಮ್ಮನ್ನು ಅಡ್ಡಿಪಡಿಸುತ್ತಾರೆ. ಯಾರಾದರೂ ನಿಮ್ಮ ಮನಸ್ಸಿನಲ್ಲಿ ನಕಾರಾತ್ಮಕ ಆಲೋಚನೆಗಳನ್ನು ಹಾಕುತ್ತಾರೆ. ನೀವು ತಪ್ಪು ವ್ಯಕ್ತಿಯ ಮನೆಗೆ ಕಾಲಿಡುತ್ತೀರಿ. ಈ ರೀತಿಯ ವಿಷಯಗಳು ಸಂಭವಿಸುತ್ತವೆ. ನಾವು ನಮ್ಮ ಕುಟುಂಬ, ದೇವತೆಗಳನ್ನು, ಸ್ನೇಹಿತರನ್ನು ನೆನಪಿಸಿಕೊಳ್ಳದಿದ್ದಾಗ ಇದೆಲ್ಲವೂ ಸಂಭವಿಸುವುದು ಖಚಿತ.
ಆದ್ದರಿಂದ ಅವುಗಳನ್ನು ನಿವಾರಿಸಲು ಕೆಲವು ಮಾರ್ಗಗಳು ಇಲ್ಲಿವೆ. ವಿಡಿಯೋದ ಕೊನೆಯಲ್ಲಿ ನಾನು ನಿಮಗೆ ಹೇಳುತ್ತೇನೆ. ಆದರೆ ಈಗ ನಾನು ಈ 7 ದಿನಗಳ ಭವ್ಯ ಜಾತಕವನ್ನು ಅಧ್ಯಯನ ಮಾಡುತ್ತಿದ್ದೇನೆ. ಈ ವಿಷಯಗಳು ನಿಮಗೆ ಸಂಭವಿಸಿದರೆ ದಯವಿಟ್ಟು ಕಾಮೆಂಟ್ಗಳಲ್ಲಿ ನನಗೆ ತಿಳಿಸಿ. ನೋಡಿ, ಆರೋಗ್ಯ ಸಮಸ್ಯೆಗಳ ಬಗ್ಗೆ ಮಾತನಾಡಲಾಗುತ್ತಿತ್ತು. ನೀವು ಸ್ವಲ್ಪ ಸಮಯದಿಂದ ತುಂಬ ಒತ್ತಡವನ್ನು ಹೊಂದಿದ್ದೀರಿ. ನೀವು ಸಣ್ಣ ವಿಷಯಗಳನ್ನು ತೆಗೆದುಕೊಳ್ಳುತ್ತಿದ್ದೀರಿ. ನೀವು ನಿಮ್ಮ ಮನಸ್ಸನ್ನು ತುಂಬ ಬಳಸುತ್ತಿದ್ದೀರಿ. ಸ್ನೇಹಿತರೆ, ನೀವು ಸಣ್ಣ ವಿಷಯಗಳ ಬಗ್ಗೆ ತುಂಬ ಮೃದು ಹೃದಯಿಗಳು. ಈಗ ನೀವು ಯಾರ ಮಾತಿಗೂ ಸುಲಭವಾಗಿ ಬೀಳುತ್ತೀರಿ. ಆದರೆ ಈ 7 ದಿನಗಳಲ್ಲಿ ಯಾರಾದರೂ ನಿಮ್ಮನ್ನು ಮೋಸ ಮಾಡಬಹುದು. ಯಾರಾದರೂ ನಿಮ್ಮಿಂದ ತಮ್ಮ ರಹಸ್ಯವನ್ನು ಬಹಿರಂಗಪಡಿಸುವಂತೆ ಮಾಡಬಹುದು. ಆದ್ದರಿಂದ ಯಾರ ಮಾತಿಗೂ ಬೀಳದಂತೆ ಎಚ್ಚರ ವಹಿಸಿ. ಸಿಹಿ ಮಾತುಗಳು ಬೇಡ. ನೀವು ಅವನ ಜೊತೆ ಮಾತನಾಡಿದರೆ ನಿಮ್ಮ ರಹಸ್ಯಗಳನ್ನು ಅವನಿಗೆ ಹೇಳಬೇಡಿ. ನಿಮ್ಮ ಮುಂಬರುವ ಯೋಜನೆಗಳ ಬಗ್ಗೆ ಅವನಿಗೆ ಹೇಳಬೇಡಿ. ಸ್ವಲ್ಪ ಖಾಸಗಿಯಾಗಿರಿ. ಸ್ನೇಹಿತರೆ, ನಿಮ್ಮ ಜೀವನವನ್ನು ಸ್ವಲ್ಪ ಖಾಸಗಿಯಾಗಿ ಬದುಕಿ. ನಿಮ್ಮ ಗುರಿಯತ್ತ ಮುಂದುವರಿಯಿರಿ. ಎಲ್ಲರಿಗೂ ಹೇಳುವುದನ್ನು ನಿಲ್ಲಿಸಿ. ವಿಷಯಗಳು ಪೂರ್ಣಗೊಳ್ಳುವವರೆಗೆ ನಿಮ್ಮ ರಾಶಿಚಕ್ರ ಚಿಹ್ನೆ ಕನ್ಯಾ ರಾಶಿ. ಸ್ನೇಹಿತರೆ, ನೀವು ನಿಮ್ಮ ಪ್ರೀತಿಪಾತ್ರರ ಬಗ್ಗೆ ನಿಮಗಿಂತ ಹೆಚ್ಚಾಗಿ ಯೋಚಿಸುವುದು ರಾಶಿಚಕ್ರ ಚಿಹ್ನೆ. ಯಾರು ಕೆಟ್ಟದ್ದಾಗಿ ಭಾವಿಸಲು ಬಿಡಬೇಡಿ. ನೀವು ನಿಮ್ಮ ಜೀವನದಲ್ಲಿ ಏನಾದರೂ ಒಳ್ಳೆಯದನ್ನು ಸಾಧಿಸಿದ್ದರೆ ನಿಮ್ಮ ಜೀವನದಲ್ಲಿ ಏನಾದರೂ ಒಳ್ಳೆಯದು ಸಂಭವಿಸಿದೆ ಎಂದು ಭಾವಿಸೋಣ. ನೀವು ಇದೀಗ ಮನೆ ಖರೀದಿಸಿದ್ದೀರಿ ಎಂದು ಭಾವಿಸೋಣ. ಅದು ತುಂಬ ಸಂತೋಷದ ಸಂದರ್ಭ. ಆದರೆ ನೀವು ನಿಮ್ಮ ಪ್ರೀತಿಪಾತ್ರರ ಕಡೆಗೆ ಹೆಚ್ಚು ನೋಡುತ್ತೀರಿ. ನೀವು ಆ ಸಂತೋಷವನ್ನು ಆನಂದಿಸುವುದಿಲ್ಲ. ಸ್ನೇಹಿತರೆ, ನೀವು ಆ ಸಂತೋಷವನ್ನು ಅನುಭವಿಸುವುದಿಲ್ಲ. ನೀವು ವರ್ಷಗಳಿಂದ ಶ್ರಮಿಸಿದ ವಸ್ತುವನ್ನು ನೀವು ಪಡೆದುಕೊಂಡಿದ್ದೀರಿ. ಆದರೂ ನೀವು ಅದನ್ನು ಆನಂದಿಸುವುದಿಲ್ಲ. ನೀವು ನಿಮ್ಮ ಪ್ರೀತಿಪಾತ್ರರಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದೀರಿ. ಆ ವ್ಯಕ್ತಿಗೆ ಕೆಟ್ಟದ್ದಾಗಿ ಭಾವಿಸಿದರೆ ಏನು? ನೀವು ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ಎಷ್ಟು ತೊಡಗಿಸಿಕೊಂಡಿದ್ದೀರೆಂದರೆ ಅವನು ಕೆಟ್ಟದ್ದಾಗಿ ಭಾವಿಸಬಹುದು. ಇದು ಅವನಿಗೆ ಸಂಭವಿಸಬಹುದು. ನಾನು ಹೇಳಿದ್ದನ್ನು ಈ ವ್ಯಕ್ತಿ ಕೆಟ್ಟದ್ದಾಗಿ ಭಾವಿಸಿದರೆ ಏನು ಮಾಡಬೇಕು? ನಾನು ಅವನಿಗೆ ಅದೇ ರೀತಿ ಮಾಡಬೇಕು. ನೀವು ಹೀಗೆಯೇ ವ್ಯಾಪಾರ ಮಾಡಿಕೊಳ್ಳುತ್ತೀರಿ ಮತ್ತು ನಿಮ್ಮ ಸ್ವಂತ ಸಂತೋಷವನ್ನು ಆನಂದಿಸಲು ನಿಮಗೆ ಸಾಧ್ಯವಾಗುವುದಿಲ್ಲ. ಮೊದಲನೆಯದಾಗಿ ನಿಮ್ಮ ರಾಶಿಚಕ್ರ ಚಿಹ್ನೆ ಕನ್ಯಾ ರಾಶಿ ಎಂದು ನಾನು ಹೇಳುತ್ತೇನೆ. ನಿಮ್ಮ ಆಳುವ ಗ್ರಹ ಬುಧ. ಮತ್ತು ಸ್ನೇಹಿತರೆ, ನಿಮ್ಮ ಭಾಗ್ಯೇಶ ಯಾರು? ನಿಮ್ಮ ಭಾಗ್ಯೇಶ ಶುಕ್ರ. ಮತ್ತು ಶುಕ್ರ ಭಾಗ್ಯೇಶನಾಗಿದ್ದರೆ ನೀವು ನಿಮ್ಮ ಸಂತೋಷವನ್ನು ಆನಂದಿಸಬಹುದು ಎಂದು ಅರ್ಥ ಮಾಡಿಕೊಳ್ಳಿ. ನೀವು ಆಹಾರವನ್ನು ಬೇಯಿಸಿದ್ದೀರಿ ಎಂದು ಭಾವಿಸೋಣ. ನೀವು ನಿಮ್ಮ ಮನೆಯಲ್ಲಿ ಉತ್ತಮ ಭಕ್ಷ್ಯಗಳನ್ನು ತಯಾರಿಸಿದ್ದೀರಿ. ನೀವು ಆ ಭಕ್ಷ್ಯಗಳನ್ನು ಆನಂದಿಸಬೇಕು. ನಿಮಗೆ ಅರ್ಥವಾಗಿದೆಯೇ? ನೀವು ಆ ಭಕ್ಷ್ಯಗಳನ್ನು ಆನಂದಿಸಬೇಕು. ನೀವು ಅವುಗಳನ್ನು ತಿನ್ನುವುದನ್ನು ಆನಂದಿಸಬೇಕು. ಕನ್ಯಾ ರಾಶಿಚಕ್ರ ಚಿಹ್ನೆಯ ಕೆಲವು ಜನರು ಸುಮ್ಮನೆ ತಿನ್ನುತ್ತಾರೆ, ಸರಿಯೇ? ಅವರು ಆನಂದಿಸುವುದಿಲ್ಲ. ಅವರು ಹೊಟ್ಟೆ ತುಂಬುತ್ತಾರೆ. ಆದರೆ ನೀವು ಇದನ್ನು ಮಾಡಬಾರದು. ಆಹಾರದ ಕೊರತೆ ಇದ್ದರೆ ನೀವು ಯಾವುದನ್ನಾದರೂ ಕಷ್ಟಪಟ್ಟು ಕೆಲಸ ಮಾಡಿದ್ದೀರಿ ಮತ್ತು ಈಗ ನೀವು ಅದನ್ನು ಸಾಧಿಸಿದ್ದೀರಿ. ಆದ್ದರಿಂದ ಅದನ್ನು ಆನಂದಿಸಿ. ನೀವು ಇದನ್ನು ಮನಸ್ಸಿನಲ್ಲಿಟ್ಟುಕೊಳ್ಳಬೇಕು. ನೀವು ಅದನ್ನು ಆನಂದಿಸಿದಾಗ ಅದನ್ನು ಆಚರಿಸಿ. ಶುಕ್ರ ಬಲಗೊಳ್ಳುತ್ತಾನೆ. ನಿಮ್ಮ ಅದೃಷ್ಟ ಬಲಗೊಳ್ಳುತ್ತದೆ. ನೀವು ಹಾಗೆ ಮಾಡದಿದ್ದರೆ ಅದೃಷ್ಟ ನಿಮ್ಮ ಕಡೆ ಇರುವುದಿಲ್ಲ. ನಿಮ್ಮ ವಿಶ್ವವು ಈ ವ್ಯಕ್ತಿಗೆ ನಾನು ತುಂಬ ಸಂತೋಷವನ್ನು ನೀಡುತ್ತೇನೆ ಎಂದು ಭಾವಿಸುತ್ತದೆ. ಆದರೆ ಅವನು ಸಂತೋಷವನ್ನು ಕಂಡುಕೊಳ್ಳುವುದಿಲ್ಲ. ಆದ್ದರಿಂದ ಈಗ ಸಣ್ಣ ಸಂತೋಷವನ್ನು ಸಹ ಅನುಭವಿಸಿ, ಆನಂದಿಸಿ. ಈ ಚರ್ಚೆಯನ್ನು ಇಲ್ಲಿಗೆ ಕೊನೆಗೊಳಿಸಿ ಮುಂದುವರಿಯೋಣ. ಸ್ನೇಹಿತರೆ, 7ನೇ ಮನೆಯಲ್ಲಿ ಶನಿಯನ್ನು ನೋಡಿ. ಶನಿಯು 7ನೇ ಮನೆಯಲ್ಲಿದ್ದರೆ ಈ ವಾರ ನಿಮ್ಮ ಸಂಗಾತಿಯ ಭಾವನೆಗಳನ್ನು ನೀವು ನೋಡಿಕೊಳ್ಳಬೇಕು. ಸ್ವಲ್ಪ ಜಾಗರೂಕರಾಗಿರಿ. ನಿಮ್ಮ ಸಂಗಾತಿಯೊಂದಿಗೆ ನೀವು ಯಾವುದೇ ತಪ್ಪು ಮಾಡಬಾರದು. ಅಂದರೆ ನೀವು ಅವರ ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳಬೇಕು. ನೀವು ಅವರ ಭಾವನೆಗಳನ್ನು ಅನುಮಾನಿಸಬಾರದು. ನೀವು ಅವರ ಭಾವನೆಗಳನ್ನು ಅವಮಾನಿಸಬಾರದು.
ನೀವು ಅವರಿಗೆ ಯಾವುದೇ ತಪ್ಪು ಹೇಳಬಾರದು. ಸ್ನೇಹಿತರೆ, ಶನಿಯು ರೇವತಿ ನಕ್ಷತ್ರದಲ್ಲಿದ್ದಾನೆ. ಆದ್ದರಿಂದ ನಿಮ್ಮ ಜೀವನ ಸಂಗಾತಿಯೊಂದಿಗೆ ಯಾವುದೇ ತಪ್ಪು ಮಾಡಬೇಡಿ. ಇದನ್ನು ನೆನಪಿನಲ್ಲಿಡಿ. ಮತ್ತು ಯಾವುದೇ ಮೂರನೇ ವ್ಯಕ್ತಿಯೊಂದಿಗೆ ಭಾಗಿಯಾಗಬೇಡಿ. ಯಾವುದೇ ಮೂರನೇ ವ್ಯಕ್ತಿಯೊಂದಿಗೆ ಭಾಗಿಯಾಗುವ ಮೂಲಕ ನಿಮ್ಮ ಪ್ರೇಮ ಜೀವನದಲ್ಲಿ ಯಾವುದೇ ನಿರ್ಧಾರ ತೆಗೆದುಕೊಳ್ಳಬೇಡಿ. ಇದರ ಹೊರತಾಗಿ ರಾಹು ನಿಮ್ಮ 6ನೇ ಮನೆಯಲ್ಲಿ ಕುಳಿತಿದ್ದಾನೆ. ಸ್ನೇಹಿತರೆ, 6ನೇ ಮನೆ ರೋಗ ಮತ್ತು ಸಾಲದಿಂದ ಕೂಡಿದೆ. ಸ್ನೇಹಿತರು ಮತ್ತು ಕನ್ಯಾ ರಾಶಿಯ ಜನರು ಗುಪ್ತ ಶತ್ರುಗಳಿಂದ ತುಂಬ ತೊಂದರೆಗೊಳಗಾಗುತ್ತಾರೆ. ಅವರು ಗುಪ್ತ ಶತ್ರುಗಳಿಂದ ತುಂಬ ತೊಂದರೆಗೊಳಗಾಗುತ್ತಾರೆ. ಅವರು ಆಗಾಗ ದುಷ್ಟ ಕಣ್ಣಿನಿಂದ ಪ್ರಭಾವಿತರಾಗುತ್ತಲೇ ಇರುತ್ತಾರೆ. ಪ್ರತಿದಿನ ಅವರು ದುಷ್ಟ ಕಣ್ಣಿನಿಂದ ಅನಾರೋಗ್ಯಕ್ಕೆ ಒಳಗಾಗುತ್ತಾರೆ. ಅವರ ಕೆಲಸವು ಕೊನೆಯ ಕ್ಷಣದಲ್ಲಿ ಸಿಲುಕಿಕೊಳ್ಳುತ್ತದೆ. ಸ್ನೇಹಿತರೆ, ನಿಮಗೆ ಏನು ಗೊತ್ತು? ಕನ್ಯಾ ರಾಶಿಯವರು ದುಷ್ಟ ಕಣ್ಣಿನಿಂದ ಬಹಳ ಸುಲಭವಾಗಿ ಪ್ರಭಾವಿತರಾಗುತ್ತಾರೆ. ಆದರೆ ಈಗ ಅದು ಸ್ವಲ್ಪ ಹೆಚ್ಚು ನಡೆಯುತ್ತಿದೆ. ರಾಹು ಇಲ್ಲಿ ಕುಳಿತಿರುವುದರಿಂದ ಕಳೆದ 6 ತಿಂಗಳಿನಿಂದ ಇದೆಲ್ಲವೂ ಬಹಳಷ್ಟು ನಡೆಯುತ್ತಿದೆ. ನಿಮ್ಮ ಮನೆಯಲ್ಲಿ ಮಕ್ಕಳಿದ್ದರೆ ಅವರು ಆಗಾಗ್ಗೆ ಅನಾರೋಗ್ಯಕ್ಕೆ ಒಳಗಾಗುತ್ತಿರಬಹುದು. ಔಷಧಿಗಳು ಮತ್ತು ಮಾತ್ರೆಗಳನ್ನು ಮನೆಗೆ ನಿರಂತರವಾಗಿ ತರುತ್ತಿರಬಹುದು. ಏಕೆಂದರೆ ರಾಹು 6ನೇ ಮನೆಯಲ್ಲಿರುತ್ತಾನೆ. ಆದರೆ ಈ 7 ದಿನಗಳಲ್ಲಿ ನೀವು ನಿಮ್ಮ ಶತ್ರುಗಳನ್ನು ಜಯಿಸಬೇಕಾಗುತ್ತದೆ. ನೀವು ವಿಜಯವನ್ನು ಹೇಗೆ ಸಾಧಿಸುತ್ತೀರಿ? ನಾನು ಹೇಳಿದಂತೆ ನೀವು ಜೀವನದಲ್ಲಿ ನಿಮ್ಮ ಸ್ವಂತ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಕು. ನಿಮ್ಮ ಜೀವನದಲ್ಲಿ ಯಾರಿಗೂ ನಿಮ್ಮ ಶಾಂತಿಯನ್ನು ಕದಡುವ ಶಕ್ತಿಯನ್ನು ನೀಡಬೇಡಿ. ಆದ್ದರಿಂದ ಯಾರನ್ನು ನಂಬದಂತೆ ಜಾಗರೂಕರಾಗಿರಿ. ಮಂಗಳ ನಿಮ್ಮ 8ನೇ ಮನೆ ಅಧಿಪತಿ. ಈ ಸಮಯದಲ್ಲಿ ಸ್ನೇಹಿತರೆ, 8ನೇ ಮನೆಯಲ್ಲಿರುವ ಮಂಗಳವು ನಿಮಗೆ ವಾಹನ ಅಪಘಾತಗಳು ಮತ್ತು ಗಾಯಗಳನ್ನುಂಟು ಮಾಡಬಹುದು. ಸ್ನೇಹಿತರೆ, ನೀವು ಗಾಯಗೊಳ್ಳುವ ಸಾಧ್ಯತೆ ಇದೆ ಮತ್ತು ಸಣ್ಣ ಪುಟ್ಟ ಗಾಯಗಳ ಜೊತೆಗೆ ದೊಡ್ಡ ಗಾಯಗಳಾಗುವ ಸಾಧ್ಯತೆಯೂ ಇದೆ. ಆದ್ದರಿಂದ ವಿಶೇಷವಾಗಿ ಈ 10 ದಿನಗಳ ಅವಧಿಯಲ್ಲಿ ನೀವು ಈ ವಿಷಯಗಳನ್ನು ತಪ್ಪಿಸಬೇಕು. ನೀವು ಅಜಾಗರೂಕರಾಗಿರಬಾರದು. ವಾಹನಗಳನ್ನು ಎಚ್ಚರಿಕೆಯಿಂದ ಚಾಲನೆ ಮಾಡಿ. ಇದನ್ನು ನೆನಪಿನಲ್ಲಿಡಿ. ಇದರ ಹೊರತಾಗಿ ಸ್ನೇಹಿತರೆ, ನಿಮ್ಮ ಜೀವನದಲ್ಲಿ ಕೆಲವು ಬದಲಾವಣೆಗಳು ಸಂಭವಿಸುತ್ತಿರುವುದನ್ನು ನೀವು ಇದ್ದಕ್ಕಿದ್ದಂತೆ ನೋಡಬಹುದು. ಈ 7 ದಿನಗಳಲ್ಲಿ ನೀವು ಯಾವುದರ ಬಗ್ಗೆಯೂ ಯೋಚಿಸದೇ ಇರಬಹುದು. ನೀವು ಯಾವುದಕ್ಕೂ ಸಿದ್ಧರಾಗಿರುವುದಿಲ್ಲ ಮತ್ತು ಆ ಕೆಲಸವನ್ನು ಮಾಡುವಾಗ ನೀವು ಇದ್ದಕ್ಕಿದ್ದಂತೆ ಎಲ್ಲೋ ಪ್ರಯಾಣಿಸಬೇಕಾಗಬಹುದು. ನೀವು ಇದ್ದಕ್ಕಿದ್ದಂತೆ ನಿಮ್ಮ ಕೆಲಸವನ್ನು ಬದಲಾಯಿಸಬೇಕಾಗಬಹುದು. ಆದ್ದರಿಂದ ನಿಮಗಾಗಿ ಸಿದ್ಧರಾಗಿರಬೇಕು. ನೀವು ಇದ್ದಕ್ಕಿದ್ದಂತೆ ಮನೆಯಂತಹ ದುಬಾರಿ ವಸ್ತುಗಳನ್ನು ಖರೀದಿಸುವ ಸಾಧ್ಯತೆ ಇದೆ. ನೀವು ದೊಡ್ಡ ಕಾರನ್ನು ಖರೀದಿಸಬಹುದು. ನೀವು ಹೊಸ ಬಟ್ಟೆಗಳನ್ನು ಖರೀದಿಸಬಹುದು. ಈ 7 ದಿನಗಳಲ್ಲಿ ನೀವು ಇದ್ದಕ್ಕಿದ್ದಂತೆ ಏನನ್ನಾದರೂ ಖರೀದಿಸಬಹುದು. ಅದು ನಿಮ್ಮ ಬಜೆಟನ್ನು ಹಾಳು ಮಾಡಬಹುದು. ಆದ್ದರಿಂದ ಸ್ವಲ್ಪ ಜಾಗರೂಕರಾಗಿರಿ. ಸ್ನೇಹಿತರೆ, ಕೇತು ನಿಮ್ಮ 12ನೇ ಮನೆಯಲ್ಲಿ ಕುಳಿತಿದ್ದಾನೆ ಎಂಬುದನ್ನು ನೆನಪಿಡಿ. ಸ್ನೇಹಿತರೆ, 12ನೇ ಮನೆಯಲ್ಲಿ ಕುಳಿತಿರುವ ಕೇತುವು ವಿದೇಶಗಳಿಗೆ ಸಂಬಂಧಿಸಿದ ಕೆಲಸದಿಂದ ನಿಮ್ಮನ್ನು ಸ್ವಲ್ಪ ಅತೃಪ್ತರನ್ನಾಗಿ ಮಾಡುತ್ತಿದೆ. ಆದರೆ ಕೇತು ಯಾವುದೇ ಮನೆಯಲ್ಲಿದ್ದಾಗ ನೀವು ಅಲ್ಲಿ ತೃಪ್ತರಾಗಿರಬೇಕು ಎಂಬುದನ್ನು ನೆನಪಿಡಿ. ನೀವು ಮಾಡಬೇಕು. ನಿಮ್ಮ ಖರ್ಚುಗಳಲ್ಲಿಯೂ ನೀವು ತೃಪ್ತಿ ತರಬೇಕು. ವಿದೇಶಗಳಿಗೆ ಸಂಬಂಧಿಸಿದ ಕೆಲಸಗಳಲ್ಲಿಯೂ ನೀವು ತೃಪ್ತಿ ತರಬೇಕು. ಕೇತು ಎಲ್ಲಿ ಕುಳಿತರೂ ತೃಪ್ತರಾಗಿರಿ. ನಿಮ್ಮ ಇಚ್ಛೆಯಂತೆ ವಿಷಯಗಳು ನಡೆಯದಿದ್ದರೂ ನೀವು ಇನ್ನೂ ತೃಪ್ತರಾಗಿರಬೇಕು. ಆದ್ದರಿಂದ ಕೇತು 12ನೇ ಮನೆಯಲ್ಲಿ ಕುಳಿತಿದ್ದಾನೆ. 12ನೇ ಮನೆ ವಿದೇಶಗಳಿಗೆ ಸಂಬಂಧಿಸಿದೆ. ಇದು ಪ್ರಯಾಣಗಳಿಗೆ ಸಂಬಂಧಿಸಿದೆ. ಇದು ವೆಚ್ಚಗಳಿಗೆ ಸಂಬಂಧಿಸಿದೆ. ಆದ್ದರಿಂದ ನೀವು ಮಾಡುವ ಯಾವುದೇ ಖರ್ಚುಗಳಲ್ಲಿ ತೃಪ್ತರಾಗಿರಿ. ವೆಚ್ಚಗಳು ನಿಲ್ಲುತ್ತವೆ. ಎಲ್ಲೋ ವೀಸಾ ಕೆಲಸವು ಸಿಕ್ಕಿ ಹಾಕಿಕೊಂಡಿದೆ, ಆದರೆ ನನ್ನ ಕೆಲಸವು ಪೂರ್ಣಗೊಳ್ಳುತ್ತದೆ ಎಂದು ನಿಮ್ಮ ಮನಸ್ಸಿನಲ್ಲಿ ಶಾಂತಿಯನ್ನು ತಂದುಕೊಳ್ಳಿ. ಅದು ಪೂರ್ಣಗೊಳ್ಳುತ್ತದೆ. ಅದು ಪೂರ್ಣಗೊಳ್ಳದಿದ್ದರೂ ಅದು ಪೂರ್ಣಗೊಳ್ಳುತ್ತದೆ. ಎಲ್ಲವೂ ಸರಿಯಾಗುತ್ತದೆ. ಕೆಲಸವು ಮುಗಿಯುವುದನ್ನು ನೀವು ನೋಡುತ್ತೀರಿ.
ನೀವು ತೃಪ್ತಿಯನ್ನು ಕಾಪಾಡಿಕೊಳ್ಳಬೇಕು. ನೀವು ವಿದೇಶದಲ್ಲಿ ಬಹುರಾಷ್ಟ್ರೀಯ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದರೆ ಮತ್ತು ನಿಮಗೆ ಬಡ್ತಿ ಬೇಕಾದರೆ ಎಲ್ಲವೂ ಚೆನ್ನಾಗಿ ನಡೆಯುತ್ತಿದೆ ಎಂದು ತೃಪ್ತರಾಗಿರಿ. ನಿಮಗೆ ಬಡ್ತಿ ಸಿಗುತ್ತದೆ ಎಂದು ನೀವು ನೋಡುತ್ತೀರಿ. ಆದ್ದರಿಂದ ಕೇತು ಇರುವ ಮನೆಗೆ ಸಂಬಂಧಿಸಿದ ವಿಷಯಗಳಲ್ಲಿ ನೀವು ತೃಪ್ತರಾಗಿರಬೇಕು. ಮುಂದೆ ಸೂರ್ಯನು ಈಗ ನಿಮ್ಮ ಭಾಗ್ಯೇಶ ಅಂದರೆ 15ನೇ ತಾರೀಕಿನಂದು ವೃತ್ತಿ ಜೀವನದ ಮನೆಯಲ್ಲಿ ಬುಧಕ್ಕೆ ಸ್ಥಳಾಂತರಗೊಳ್ಳುತ್ತಾನೆ. ಆದ್ದರಿಂದ ಬುಧಾದಿತ್ಯ ಯೋಗವು ಇಲ್ಲಿ ರೂಪುಗೊಳ್ಳುತ್ತದೆ. ಎಲ್ಲಿ? ವೃತ್ತಿ ಜೀವನದ ಮನೆಯಲ್ಲಿ. ಆದ್ದರಿಂದ ಸಂದರ್ಶನಗಳಿಗೆ ತಯಾರಿ ನಡೆಸುತ್ತಿರುವವರು, ಸರ್ಕಾರಿ ಕೆಲಸಕ್ಕೆ ತಯಾರಿ ನಡೆಸುತ್ತಿರುವವರಿಗೆ ಇದು ಉತ್ತಮ ಸಮಯ. ನಿಮ್ಮ ಸಿದ್ಧತೆಗಳನ್ನು ಪೂರ್ಣಗೊಳಿಸಿ. ನೀವು ಸಂದರ್ಶನಕ್ಕೆ ಹಾಜರಾಗಬೇಕು. ಯಾರ ಮಾತನ್ನು ಕೇಳಬೇಡಿ. ಯಾರಾದರೂ ನಿಮ್ಮ ವೃತ್ತಿ ಜೀವನಕ್ಕೆ ಅಡ್ಡಿಪಡಿಸಿದರೆ ಆ ಅಡಚಣೆಯನ್ನು ತೆಗೆದುಹಾಕಿ ಮತ್ತು ನಿಮ್ಮ ವೃತ್ತಿ ಜೀವನದ ಮೇಲೆ ಗಮನ ಹರಿಸಿ. ಸ್ನೇಹಿತರೆ, ಇದು ವೃತ್ತಿ ಜೀವನಕ್ಕೆ ತುಂಬ ಒಳ್ಳೆಯ ಸಮಯ. ಆದ್ದರಿಂದ ನೀವು ನಿಮ್ಮ ಜೀವನದ ಮೇಲೆ ಬಹಳ ನಿಕಟವಾಗಿ ಗಮನ ಹರಿಸಬೇಕಾಗುತ್ತದೆ. ನೀವು ನಿದ್ರೆಯನ್ನು ತಪ್ಪಿಸಬೇಕು. ಸೋಮಾರಿಯಾಗಬೇಡಿ. ಸ್ವಲ್ಪ ಸಕ್ರಿಯರಾಗಿರಿ. ಕನ್ಯಾ ರಾಶಿ ಈಗ ಸಕ್ರಿಯವಾಗಿಲ್ಲ. ನೀವು ಸ್ವಲ್ಪ ಸಕ್ರಿಯರಾಗಬೇಕು. ಎಲ್ಲದಕ್ಕೂ ನೀವು ದೊಡ್ಡದನ್ನು ಮಾಡಬೇಕು. ನೀವು ಸ್ಪರ್ಧಾತ್ಮಕವಾಗಿ ಪರೀಕ್ಷೆಗೆ ತಯಾರಿ ನಡೆಸುತ್ತಿದ್ದರೆ ನೀವು ತಕ್ಷಣ ಕಾರ್ಯಪ್ರವೃತ್ತರಾಗಬೇಕು. ಈ ದಿನಗಳಲ್ಲಿ ನೀವು ಉತ್ತಮ ಫಲಿತಾಂಶಗಳನ್ನು ಪಡೆಯಬಹುದು. ಮತ್ತು ಸ್ನೇಹಿತರೆ, ನಾನು ನಿಮಗೆ ಕೆಲವು ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಳುವಂತೆ ಸಲಹೆ ನೀಡುತ್ತಿದ್ದೇನೆ. ನೋಡಿ, ನಿಮ್ಮ ಪ್ರೇಮ ಜೀವನದಲ್ಲಿ ತಪ್ಪು ತಿಳುವಳಿಕೆಗಳು ಉಂಟಾಗಬಹುದು. ಶನಿಯು ಸಕಾರಾತ್ಮಕ ಸ್ಥಾನದಲ್ಲಿರುತ್ತಾನೆ. ಕೆಲವೊಮ್ಮೆ ನಿಮ್ಮ ಸಂಗಾತಿ ನಿಮ್ಮನ್ನು ಅರ್ಥ ಮಾಡಿಕೊಳ್ಳುತ್ತಿಲ್ಲ ಎಂದು ಅನಿಸುತ್ತದೆ. ಮೂರನೇ ವ್ಯಕ್ತಿಯಿಂದ ಕೆಲವು ತಪ್ಪು ತಿಳುವಳಿಕೆಗಳು ಉಂಟಾಗಬಹುದು. ಆದ್ದರಿಂದ ನೀವು ಜಗಳವಾಡುವ ಬದಲು ಒಟ್ಟಿಗೆ ಕುಳಿತು ಈ ತಪ್ಪು ತಿಳುವಳಿಕೆಗಳನ್ನು ಪರಿಹರಿಸಬೇಕು. ಅಲ್ಲದೆ ಸ್ನೇಹಿತರೆ, ಈ ಸಮಯದಲ್ಲಿ ನೀವು ಸ್ವಲ್ಪ ಬಿಸಿಯಾಗಿ ಅನುಭವಿಸಬಹುದು ಎಂಬುದನ್ನು ನೆನಪಿನಲ್ಲಿಡಿ. ಶಾಖದಿಂದಾಗಿ ಸ್ನೇಹಿತರೆ, ನೀವು ನಿಮ್ಮ ಆರೋಗ್ಯದ ಸಮಸ್ಯೆಗಳನ್ನು ಎದುರಿಸಬಹುದು. ಆದ್ದರಿಂದ ಸಾಧ್ಯವಾದಷ್ಟು ತಣ್ಣನೆಯ ಆಹಾರವನ್ನು ತಪ್ಪಿಸಿ. ಟೈಮ್ಗೆ ಸರಿಯಾಗಿ ಊಟ ಮಾಡುತ್ತಾ ಇರಿ. ಇದು ನಿಮಗೆ ಒಳ್ಳೆಯದೇ ಆಗುತ್ತದೆ. ನಿಮ್ಮ ಆರೋಗ್ಯವನ್ನು ನಿರ್ಲಕ್ಷಿಸಬೇಡಿ. ಮಂಗಳ ಗ್ರಹವು 8ನೇ ಮನೆಯಲ್ಲಿದೆ. ಆದ್ದರಿಂದ ನಿಮ್ಮ ಆರೋಗ್ಯಕ್ಕೆ ಸಾಧ್ಯವಾದಷ್ಟು ಆದ್ಯತೆ ನೀಡಿ. ನಿಮ್ಮ ಸಣ್ಣ ಪುಟ್ಟ ಆರೋಗ್ಯ ಸಮಸ್ಯೆಗಳಿದ್ದರೆ ನೀವು ತಕ್ಷಣ ವೈದ್ಯರನ್ನು ಸಂಪರ್ಕಿಸಬೇಕು. ನಿರ್ಲಕ್ಷ್ಯ ವಹಿಸಬೇಡಿ. ನೀವು ಗಾಯಗೊಳ್ಳಬಹುದು. ಆದ್ದರಿಂದ ಜಾಗರೂಕರಾಗಿರುವುದು ಬಹಳ ಮುಖ್ಯ. ನಿರ್ಲಕ್ಷ್ಯ ವಹಿಸಬೇಡಿ. ಸ್ನೇಹಿತರೆ, ಇಂದಿನ ವಿಡಿಯೋ ಇಷ್ಟೇ. ಈ ವಿಡಿಯೋ ನಿಮ್ಗೆ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಅಲ್ಲದೆ ನಮ್ಮ ಹೊಸ ವಿಡಿಯೋಗಳನ್ನು ತಕ್ಷಣ ಸ್ವೀಕರಿಸಲು ಬಯಸಿದರೆ ನಮ್ಮ ಚಾನಲ್ಗೆ ಚಂದಾದಾರರಾಗಿ ಮತ್ತು ಅದರ ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಒತ್ತಿರಿ. ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ಜೈ ಶ್ರೀರಾಮ್, ಜೈ ಮಹಾಕಾಳ್.